ಹಾಯ್ ಎವ್ರಿವನ್, ಡಾಬಾ ಹಾಗೂ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಿಕ್ಸ್ ವೆಜ್ ಹೈದರಾಬಾದಿನ ಹೇಗೆ ಮಾಡೋದು ಅಂತ ನೋಡೋಣ. ರೋಟಿ ನಾನ್ ಪೂರಿಗಳಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ತುಂಬಾ ರಿಚ್ ಟೇಸ್ಟ್ ಕೊಡುವಂಥ ಈ ಮಿಕ್ಸ್ ವೆಜ್ ಹೈದರಾಬಾದಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ನಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಕಾಯಿಸಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಇಂಚ್ ಚಕ್ಕೆ, 3 ಲವಂಗ, 2 ಹಸಿರು ಏಲಕ್ಕಿ, 1 ಕಪ್ಪು ಏಲಕ್ಕಿ, 2 ಬಿರಿಯಾನಿ ಎಲೆ, ದಪ್ಪ ಹೆಚ್ಕೊಂಡ 2 ಸಣ್ಣ ಈರುಳ್ಳಿ, 4 ಹಸಿಮೆಣಸು ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ದೊಡ್ಡದಾಗಿ ಹೆಚ್ಚಿದ 1 ಟೊಮ್ಯಾಟೊ, 2 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಅರ್ಧ ಕಟ್ಟಷ್ಟು ಹೆಚ್ಕೊಂಡಿರುವಂಥ ಪಾಲಕ್ ಸೊಪ್ಪು, ಅರ್ಧ ಕಟ್ಟು ಮೆಂತೆ ಸೊಪ್ಪು, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಗಚ್ಲಿಕ್ಕೆ ಹೋಗಬೇಡಿ. 1-2 ನಿಮಿಷ ಸಿಮ್ನಲ್ಲೇ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. 2 ನಿಮಿಷ ಆದಮೇಲೆ ಸೊಪ್ಪೆಲ್ಲ ನೀರು ಬಿಟ್ಕೊಂಡು ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗಿರುತ್ತೆ. ಈ ನೀರೆಲ್ಲ ಬತ್ತೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆರಲಿಕ್ಕೆ ಬಿಡಬೇಕು. ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 15 ನಿಮಿಷ ನೆನೆಸಿಟ್ಕೊಂಡಿರೋ 12-15 ಗೋಡಂಬಿನ ಹಾಕಿ ನೀರು ಹಾಕ್ದೇನೆ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಕಾಯಿಸಿ 1 ಚಿಕ್ಕದಾಗಿ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಕ್ಕೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನೀವು ನೋಡಿರ್ತೀರಾ ರೆಸ್ಟೋರೆಂಟ್ಗಳಲ್ಲಿ ಗ್ರೇವಿ ಮೇಲೆ ಎಣ್ಣೆ ಎಷ್ಟೊಂದಿರುತ್ತೆ ಅಂತ. ಇದೇ ಮನೆ ಅಡುಗೆಗೂ ಹೋಟೆಲ್ ಅಡುಗೆಗೂ ಇರೋ ವ್ಯತ್ಯಾಸ. ಈಗ ಇದಕ್ಕೆ 1 ಕಪ್ ಅಷ್ಟು ಚಿಕ್ಕದಾಗಿ ಹೆಚ್ಚಿದ ಕ್ಯಾರೆಟ್, 1 ಕಪ್ ಬೀನ್ಸ್, 1 ಕಪ್ ಅಷ್ಟು ಬಟಾಣಿನ ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು. ನೀರು ಹಾಕಲಿಕ್ಕೆ ಹೋಗಬೇಡಿ. ನೀರು ಹಾಕಿಬಿಟ್ರೆ ತರಕಾರಿಗಳು ಸಾಫ್ಟ್ ಆಗಿಬಿಡತ್ತೆ, ಕ್ರಿಸ್ಪಿನೆಸ್ ಇರಲ್ಲ, ಮತ್ತು ತರಕಾರಿಗಳ ಕಲರ್ ಕೂಡ ಚೇಂಜ್ ಆಗಿಬಿಡತ್ತೆ. ಎಣ್ಣೆಯಲ್ಲೇ ಹುರ್ಕೊಳ್ಳೋದ್ರಿಂದ ಈ ತರಕಾರಿಗಳ ಕಲರ್ ಹೀಗೆ ಇರುತ್ತೆ. ನಂತರ ಇದಕ್ಕೆ 1 ಕಪ್ ಚಿಕ್ಕದಾಗಿ ಹೆಚ್ಚಿದ ಗೋಬಿ, 1 ಕಪ್ ಕ್ಯಾಪ್ಸಿಕಮ್ ಹಾಕಿ ಇನ್ನೊಂದು 2 ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 3/4 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, 3 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕಿ ಈ ಫ್ರೆಶ್ ಕ್ರೀಮ್ ಎಲ್ಲ ತರಕಾರಿಗಳ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಫ್ರೆಶ್ ಕ್ರೀಮೇ ಈ ಗ್ರೇವಿಗೆ ಒಳ್ಳೆ ರಿಚ್ನೆಸ್ ತಂದ್ಕೊಡೋದು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡ ಮಸಾಲೆನ ಹಾಕೊಳ್ಳೋಣ. ಹಾಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಇದಕ್ಕೆ 1 ಕಪ್ ಅಷ್ಟು ಚಿಕ್ಕದಾಗಿ ಹೆಚ್ಚಿದ ಪನ್ನೀರ್ ಹಾಕಿ ಹಾಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಲಿಕ್ಕೆ ಬಿಡೋಣ. 10 ನಿಮಿಷ ಆದಮೇಲೆ ನೋಡಿ ಸೈಡ್ನಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಡಾಬಾ ಹಾಗೂ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಿಕ್ಸ್ ವೆಜ್ ಹೈದರಾಬಾದಿ ರೆಡಿ ಆಗತ್ತೆ. ಇದು ಬರೀ ರೋಟಿ ನಾನ್ಗೆ ಅಷ್ಟೇ ಅಲ್ಲ, ಗೀ ರೈಸ್, ಇವನ್ ಪ್ಲೇನ್ ರೈಸ್ಗೂ ಕೂಡ ಒಳ್ಳೆ ರುಚಿ ಕೊಡತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾ ತೋರಿಸಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.